ಹಾಯ್ ದೋಸ್ತ್ರ, ಎಲ್ಲಾರು ಹೆಂಗದಿರಪ್ಪ? ಎಲ್ಲರೂ ಆರಾಮದಿರ ಅಂತೇಳಿ ತಿಳ್ಕೊತೀನಿ. ದೋಸ್ತ್ರ, ಇಲ್ಲಿ ಮುದೋಳದಾಗದೀನಿ ನೋಡ್ರಿ. ಈಗ ಮುದೋಳದಿಂದ ಇಲ್ಲಿ ಸಂತಿಗೆ ಬಂದಿದ್ದಾರೆ ಒಬ್ರು ಅಣ್ಣಾರು ವೆಂಕಪ್ಪನ ಅಂತೇಳಿ. ನಮ್ಮದು ಫಾರಮ್ದ ವಿಡಿಯೋ ಮಾಡೋಣ ಬರ್ರಿ ಅಂತೇಳಿ ಕರ್ಕೊಂಡು ಹೊಂಟಾರ್ರಿ. ದೋಸ್ತ್ರ ಬರ್ರಿ ಅಲ್ಲಿ ಹೋಗಿ ಏನೈತಿ ಹೆಂಗೈತಿ ನೋಡೋಣ. ದೋಸ್ತ್ರ, ಹೊಸದಾಗಿ ಯಾರು ಚಾನಲ್ ನೋಡಾಕ್ತೀರಿ, ನನ್ನ ವಿಡಿಯೋ ನೋಡಾಕತ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮ ದೋಸ್ತರಿಗೆ ಸ್ನೇಹಿತರಿಗೆ ಶೇರ್ ಮಾಡಿರಿ. ಹಂಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನ್ ಐತಿ, ಅದನ್ನು ಬೆಲ್ ಐಕನ್ ನೋಡ್ಕೋರಿ. ಯಾಕಂದ್ರೆ ನಾವು ಹೊಸ ವಿಡಿಯೋ ಹಾಕೋ ನೋಟಿಫಿಕೇಶನ್ ಹಾಕೋ ನಿಮ್ಗೆ. ಮತ್ತು ಚಾನಲ್ ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿ ಅಂತ ಕೇಳ್ರಿ. ದೋಸ್ತರ, ಇಲ್ಲಿ ಅವರು ವೆಂಕಪ್ಪನವ್ರು ಹೊಲಕ್ಕೆ ಹೊಂಟರು. ಇಲ್ಲಿ ಬುದ್ನಿ ಅಂಥೇಳಿ ಊರು ರೈತರು. ಇಲ್ಲಿ ಮುಧೋಳ ತಾಲೂಕು, ಬಾಗಲಕೋಟೆ ಜಿಲ್ಲಾ ಮುಧೋಳ ತಾಲೂಕು ಬುದ್ನಿ ಗ್ರಾಮ ರೀ. ಅಲ್ಲಿ ಅವರು ತೋಟಕ್ಕೆ ಫಾರಮ್ ಹೊಂಟಾರಿ. ಇವ ಪ್ರವೀಣ್ ಅಂತ ಹೇಳ್ರಿ. ದೋಸ್ತರ ಬರ್ರಿ ಇಲ್ಲ ಅವ್ರ ತೋಟಕ್ಕೆ ಹೋಗಿ ನೋಡೋಣ. ಅಲ್ಲಿ ಹೋಗಿ ನೋಡೋಕ್ಕಿಂತ ಮುಂಚೆ ಯಾರು ವಿಡಿಯೋ ನೋಡಾಕತ್ರಿ ಕೊನೆವರೆಗೂ ನೋಡ್ರಿ, ವಿಡಿಯೋ ಕೊನೆವರೆಗೂ ನೋಡ್ರಿ. ಬರ್ರಿ ದೋಸ್ತರ, ವಿಡಿಯೋನ ಇಲ್ಲಿ ಶುರು ಮಾಡೋಣ. ಅವ್ರು ಏನು ಹೇಳ್ತಾರೆ ಮಾಹಿತಿ ನೋಡೋಣ ಬರ್ರಿ. 41 ರೀ. ಬರ್ಲಿ ಸ್ವಲ್ಪ ಮರಿ ತೋರಿಸ್ರಿ. ಈ ಸೈಜ್ ಶೆಡ್ಡಿನ ಸೈಜ್ ಎಷ್ಟೈತ್ರಿ? 41 ರೀ. ಆಗಲ್ರಿ 24 ಆಗಲ್ಲ, 41 ಉದ್ದ ಐತ್ರಿ. ಎಷ್ಟು ಮರಿ ಹಾಕಿರಿ? 41 ಮರಿ ರೀ. ಹೆಂಗೆ ಹಾಕಿರಿ ಮರಿ? ಏನು ರೇಟ್ಲಿ ಹಾಕಿರಿ? 10,000 ರೀ. ಇವು ಯಾವ ಮರಿ ರೀ? ಇವು ಮರಿ ಯಾವ ಬರ್ತಾವ್ರಿ? ಇವು ಅಮೀನ್ಗಡೆ ಒಳಗೆ ಏನ್ರಿ? ಹಾಂ. ಇವು ಏನು ಅಣ್ಣಾರ ಕುರ್ಬಾನಿಗೆ ಮಾಡಿರೋ ಏನು ಸುಮ್ಮಂಗ? ಏನು ಇವು 3 ತಿಂಗಳು ಮೇಯ್ಸ್ತಾರಲ್ರಿ, 3 ತಿಂಗಳು ಮೇಯ್ಸಿ ಮಾಡುವ ಮಾಡಿರಿ? ಕುರ್ಬಾನಿಗೆ ಅತ್ತೆ ಮಾಡಿರಿ. ಎಷ್ಟು 41 ಮರಿ ಅದಾವ ರೀ? 41 ಮರಿ ರೀ. ಅಂದ್ರೆ ಇದು ಫಸ್ಟ್ ಟೈಮ್ ಮಾಡಿರಿ? ಫಸ್ಟ್ ಟೈಮ್ ರೀ. ಹಾಂ. ಇದು ಶೆಡ್ಡಿಗೆ ಎಷ್ಟು ಖರ್ಚು ಬಂದೈತೆ ರೀ ಅಣ್ಣಾರ? ಈ ಶೆಡ್ಡಿಗೆ ಎಷ್ಟು ಖರ್ಚು ಬಂದೈತೆ ರೀ ಅದ್ರದ್ದು? ಹಾಂ ರೀ, 5 ಲಕ್ಷ ರೀ. 40, 30 ಸೈಜ್ ಐತ್ರಿ? 40, 24 ಸೈಜ್ ಐತ್ರಿ. ಅಂದ್ರೆ ಅರ್ಧ ಹೊಟ್ಟೆ ಇಡಾಕ್ ಮಾಡ್ರಿ, ಅರ್ಧ ಈ ಕಡೆ ಹೊಟ್ಟೆ ಇಡಾಕ್ ಮಾಡ್ರಿ, ಅರ್ಧ ಏನೈತಿ ಮರಿ ಹಾಕಿರಿ. ಹಾಂ. ಇಲ್ಲೇ ಮಗ್ಲ ಹೊಟ್ಟಿಂದು ಮಗ್ಲ ಮಾಡಿಬಿಟ್ರಿ. ಈ ಹೊಟ್ಟಿನ ಶೆಡ್ನು ಇದಕ್ಕೆ ಹತ್ತೆ ಮಗ್ಲ ಮಾಡಿಬಿಟ್ರಿ. ಮಗ್ಲ ಮಾಡಿರಿ, ಮಣ್ಗಂಡ ಆಗೈತ್ರಿ. ಮರಿನೂ ಭಾರಿ ಮರಿ ಅದಾವ್ರಿ. ಇದನ್ನ ಮೇಂಟೆನ್ಸ್ ಯಾರ್ಯಾರು ಮಾಡ್ತಾರ್ರಿ? ನಿಮ್ಮ ತಮ್ಮರು ನೀವು ಮಾಡ್ತೀರಿ? ಇಬ್ಬರು ಮೇಂಟೆನ್ಸ್ ಮಾಡ್ತೀರಿ ಅದನ್ರಿ? ಹಾಂ. ನಿಮ್ಮ ತಮ್ಮಾರು ಪರಿಚಯ ಮಾಡಿ ಕೊಡ್ತೀರೇನ್ರಿ? ಬಾಯ್. ಹಾಂ. ನಿಮ್ಮ ಹೆಸರು ರೀ? ನನ್ನ ಹೆಸರು ವೆಂಕಪ್ಪ. ಹಾಂ ರೀ. ನಿಮ್ಮ ಅಪ್ಪರ ಹೆಸರು ರೀ? ಮಲ್ಲಪ್ಪ ರೀ. ಮಲ್ಲಪ್ಪ. ಇದು ಫಾರ್ಮ್ ಎಲ್ಲಿ ಬರ್ತೈತ್ರಿ? ಇದು ಇಲ್ಲನ ಇದು ಮುಧೋಳ ತಾಲೂಕು ಬುದ್ನಿ ಒಳಗೆ ಬರ್ತೈತನ? ಮುಧೋಳ ತಾಲೂಕು ಬುದ್ನಿ ಒಳಗೆ ಫಾರ್ಮ್ ಬರ್ತೈತ್ರಿ. ಈ ಮರಿ ನೀವು ಮೇಂಟೈನ್ ಮಾಡ್ತೀರಿ? ಹಾಂ ರೀ, ನಮ್ಮ ಅಣ್ಣ ನಾನು ಮಾಡ್ತೀವಿ. ಅಣ್ಣಾರು ನೀವು ಮೇಂಟೈನ್ ಮಾಡ್ತೀರಿ? ಹಾಂ. ಮತ್ತೇನ್ರಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಮ್ಮ ವ್ಯೂವರ್ಸ್ಗೆಲ್ಲ? ಏನಿಲ್ಲನ, ನಾವು ಇದ ಫಸ್ಟ್ ಟೈಮ್ ಅಂತ ಮಾಡ್ಯವನ. ಫಸ್ಟ್ ಟೈಮ್ ಮಾಡ್ರಿ? ಏನು ಮಾಡ್ಬೋದೇನ್ರಿ? ಅದು ಮಾಡ್ಬೋದನ? ಮಾಡ್ಬೋದ್ರಿ. ಅದ ಐತ್ರಿ? ಅದ ಐತನ. ಹಾಂ. ನಮ್ಮ ಇದ ವರ್ಷದ ಮಾಡ್ಯವನ. ಹಾಂ ರೀ. ತಕ್ಕ ಮಟ್ಟಿಗೆ ಎಷ್ಟು ಆಗತ್ಲೆ ಸಾಧ್ಯದಷ್ಟು ಮಾಡ್ರಿ. ಮಾಡತ್ತೀವಿ. ಹಾಂ. ನಮಗೂ ಇಂದ ಅಣ್ಣಾರದಾರನ ಕೋಲಾರ ಭಯ ಅವರು, ನಮ್ಮ ಸಿಕಂದರ್ ಭಯ ಅವರು ಹೆಂಗ್ ಹೇಳ್ಕೊತ ಹೊಂಟಾರಲ್ಲ, ಹೆಂಗ್ ಮಾಡ್ಕೊತ ಹೊಂಟಿವನ ಮಾಡತ್ತೀರಿ. ಯಾವ್ದಕ್ಕೂ ಒಂದೇನೋ ಫೋನ್ ಹಚ್ಚಿದ್ರು ನಮ್ಮ ಕೋಲಾರ ಭಯ ಅವರು ಬಂದಿತ್ತ ಎಲ್ಲ ಇದನ್ನ ಹೇಳ್ಕೊಟ್ಟು ಔಷಧ ಆಗ್ಲಿ ಕೊಂಡಿಸ್ ಕೊಟ್ಟ ಮಾಡಿ ನಮ್ನೆಲ್ಲ ಇದ್ ಮಾಡ್ಕೊತ ಹೊಂಟಾರನ. ಇದು ವರ್ಷದಾಗನ ನಮ್ಗೆ ಏನ್ ಗೊತ್ತಾಗುದನ, ಆದ್ರೆ ಇದ್ರೊಳಗೆ ಏನೋ ಒಂದ್ ನೆಮ್ಮದಿ ಐತನ. ನೆಮ್ಮದಿ ಐತ್ರಿ. ಇನ್ನೊಬ್ರ ಕೈಯಾಗ ಹೋಗಿ 10,000 20,000 ದುಡಿಕಿನೂ ನಮ್ಮ ಹೊಲ ನಾವು ಮಾಡ್ಕೊಂಡ್ ತಿನ್ನೋದ್ರಾಗ ಏನೋ ಒಂದ್ ನೆಮ್ಮದಿ ಐತಿ. ಇದು ಚಲೋ ಒಳ್ಳೆ ಇದೈತ್ರಿ. ಇದ್ರಾಗ್ರಿ ಒಂದ್ ಮೆಸೇಜ್ ಐತಿ ಬಿಡ್ರಿ. ಇದು ಇದೇನ ಮಾಡಿದೇನ ಲಾಸ್ ಅಂತ ಯಾವ್ದು ಇಲ್ರಿ ಇದ್ರಾಗ? ಇರೋದು ಹೊಲಕ್ಕಾದ್ರೂ ಗೊಬ್ಬರ ತಿಡ್ಕೊಂಡ್ ಲಾಭ ಐತ್ರಿ. ಇವ ಮರಿ ತಂದ ಎಷ್ಟ್ ತಿಂಗಳ ಆಯ್ತ್ರಿ? ಇದನ್ನ ಒಂದ್ ತಿಂಗಳ ಮೇಲೆ ಒಂದ್ 20-25 ದಿನ ಇರ್ಬೋದನ. ಅಂದ್ರ 1.5 ತಿಂಗಳ ಮೇಲೆ ಆಗೈತ್ರಿ. ಇನ್ನ 2 ತಿಂಗಳ. ಏನ್ ರೇಟ್ಲಿ ಹಾಕಿರಿ ಮರಿಗಳು? 9,800 ಮಟ ಹಿಂಗಾಗ್ಯಾವ. 9,800 ರೇಂಜಿಗೆ 10 ರೇಂಜಿಗೆ ಮರಿ ತಂದಿರಿ? ಹಾಂ. ಮರಿ ಏನು ಚಲೋ ಬಂದಾವ್ರಿ?
ಈಗೆಲ್ಲ ನೀವು ಇವು ಕೋಡ್ ಅದ ನೀವ ಕಿತ್ಕೊಂಡಿರಿ ಬಂದ್ಮೇಲೆ ಕಿತ್ಕೊಂಡ್ವಿ ನಾವು ಒಂದ್ಸಲ ಕಟಿಂಗ್ ಮಾಡ್ಕೊಂಡ್ವಿ ಒಂದ್ಸಲ ಕಟಿಂಗ್ ಮಾಡ್ಕೊಂಡಿರಿ ಕೋಡ್ ಇಲ್ಲೇ ಬಂದ್ಮೇಲೆ ಕಿತ್ಕೊಂಡ್ವಿ ಇನ್ನ ಎಷ್ಟು ತಿಂಗಳ ಮೇಯಿಸುದ್ರಿ ಅವ್ರಿ ಇನ್ನೂ ಒಂದು 8 ತಿಂಗಳಾಯ್ತಾನ ಇನ್ನ 8 ತಿಂಗಳು ಮೇಯಿಸ್ಬೇಕ್ರಿ ಈಗ ಅಂದ್ರೆ ಬೇರೆ ಕಡೆಯಿಂದ ಬಂದಿರ್ತಾವ ಸ್ವಲ್ಪ ಸಟ್ ಆಗ್ಬೇಕಾದ್ರೆ ಹೆಚ್ಚ ಕಮ್ಮಿ ಅಷ್ಟು ಜಲ್ದಿ ಇದಾಗಲ್ಲ ಈಗ ನಿಮ್ ಅಂದಾಜ ಇವ್ ಮರಿ ಸಟ್ ಆಗ್ಯಾವತ್ತರಿ ಇವ್ನಿಗೆ ಒಂದ್ ರೇಂಜಿಗೆ ತನ್ನನ್ಕಿಂತ ಒಂದ್ ಇದು ಕೂತಾವಣ ಸಟ್ ಆಗ್ಯಾವ್ರಿ ಈಗ ಸಟ್ ಆಗ್ಯಾವ ಮರಿ ಸಟ್ ಆಗ್ಯಾವ್ರಿ ಈಗ ಅಣ್ಣಾರ ಇವು ಮರಿಗಳಿಗೆ ಕಾಳ ಮೇವ ನೀರಿಂದ ವ್ಯವಸ್ಥೆ ಹೆಂಗ್ರಿ ಸ್ವಲ್ಪ ಹೇಳ್ತೀರಿ ಅಣ್ಣ ಈಗ 3 ತರ ಹೊಟ್ಟೆ ಐತನ ನಮ್ ಕಡೆ 3 ತರದ ಹೊಟ್ಟೆ ಐತ್ರಿ ಯಾವ್ದಾವ್ದು ಐತ್ರಿ ಹೊಟ್ರೆ ತೊಗರಿದ ಐತನ ರೀ ಒಂದ್ ಶೇಂಗಾ ಐತನ ಇದ ಕೊಬ್ಬಟ್ ಐತನ ಜೋಳದ ಶೇಂಗಾದ ಹೊಟ್ಟ ತೊಗರಿ ಹೊಟ್ಟ ಜೋಳದ ಕೊಬ್ಬಟ್ಟು ಐತ್ರಿ ರೀ 3 ಟೈಮ್ ಹೊಟ್ಟೆ ಹಾಕ್ತಿವಣ್ಣ 3 ಟೈಮ್ ರೀ ಯಾವ್ಯಾವ ಟೈಮ್ಗೆ ಹಾಕ್ತಿರಿ ಈಗ ಬೆಳಿಗ್ಗೆನ 7 ಗಂಟೆ ಸುಮಾರಿಗೆ ಒಂದ್ ಔಷಧದ್ದು ಮಾಡೋದಿತ್ತಂದ್ರ ಮುಗಿಸ್ಕೊಂಡ ರೀ ಒಂದ್ ಟೈಮ್ ಹಾಕ್ಬಿಡ್ತೀವಣ್ಣ ಹೊಟ್ಟೆ ಕಾಳು ಹಾಕ್ತಿರಿ ಕಾಳು ಹಾಕೋತೀವಣ್ಣ ಕಾಳು ಹಾಕಿ ಆಮೇಲೆ ಹೊಟ್ಟೆ ಹಾಕೋತೀವಣ್ಣ ಹೊಟ್ಟ ಹಾಕ್ತಿರಿ ಬಿಟ್ಟ ಮಧ್ಯಾಹ್ನ ಒಂದ್ ಟೈಮ್ ನೀರ್ ಕುಡಿಸಿ ಮತ್ತೊಮ್ಮೆ ಹೊಟ್ಟೆ ಹಾಕ್ತಿವಣ್ಣ ರೀ ಸಾಯಂಕಾಲ ನೀರ್ ಕುಡಿಸಿ ಮತ್ತೊಮ್ಮೆ ಕಾಳು ಹಾಕಿ ನೈಟ್ ಹೊಟ್ಟೆ ಹಾಕ್ಬಿಡ್ತೀವಿ 2 ಟೈಮ್ ಕಾಳ 3 ಟೈಮ್ ಹೊಟ್ಟ ಹಾಕ್ತಿರಿ 2 ಟೈಮ್ ನೀರ್ ಕುಡಿಸ್ತೀರಿ ಏನ್ ಕೆಲಸ ಏನ್ ಬಾಳ ಇಲ್ರಿ ಇದ್ರಾಗ ಬಾಳ ಇಲ್ಲಣ್ಣ ಅಣ್ಣ ಒಂದ್ ಮನುಷ್ಯ ಎಷ್ಟ್ ಮರಿ ಸಾಕ್ಬೋದ್ರಿ ನಿಮ್ಮ ಅಂದಾಜ ಒಬ್ಬ ಮಾಡುವಂತ ಮನುಷ್ಯ ಎಷ್ಟ್ ಮರಿ ಸಾಕ್ಬೋದ್ರಿ ಈಗ ನಮ್ ರೇಂಜಿಗನ ನಮ್ದು ಬಾರಿ ನಮಗ ಅನುಕೂಲ ದುಡ್ಡಿನ ಅಮೌಂಟ್ ತೊಂದ್ರೆ ಐತನ ಇಷ್ಟ ಹಾಕೊಂಡಿವಿ ನೀವ್ ಅಲ್ಲ ನಮ್ಮ ಇದ್ದಾರು ಒಬ್ರು ಮೇಸೋರು ನಮ್ ಯೂತ್ ಅದು ನಮ್ ರೇಂಜಿಗೆ ಮಾಡೋದ್ರ ಒಂದ್ 200 ಒಂದ್ 300 ಮರಿ ಆರಾಮ್ ಮೇಯಿಸ್ಬೋದು ಒಬ್ಬ ಮನುಷ್ಯ 300 ಮರಿ ತನ ಮೇಯಿಸ್ಬೋದ್ರಿ ಒಳ್ಳೆ ಆದಾಯ ಐತ್ರ ಅದ್ರ ಹಂಗಾರ ನಮಗ ಅಮೌಂಟ್ ತೊಂದ್ರೆ ಇದ್ದಕ್ಕೆ ನಾವು ಕಮ್ಮಿ ಹಾಕೊಂಡಿವಿ ನೀವು ಕಡಿಮೆ ಹಾಕಿರಿ ನಮ್ಮ ರೇಂಜಿಗೆ ಇದ್ದ ಹುಡುಗರೊಳಗ ಈ ಸಲ ಇವ್ ಬಕ್ರೀದಕ್ ಮಾರಿ ಮತ್ ನೆಕ್ಸ್ಟ್ ಟೈಮ್ ಮುಂದ್ ಮಾಡುದು ಸ್ವಲ್ಪ ಇದ್ರೊಳಗ ನಮಗ್ ಚಲೋ ಅನ್ಸಿದ್ರನ ಇನ್ನೂ ಸ್ವಲ್ಪ ಶರ್ಟ್ ಇಕ್ಕಿ ಇನ್ನೂ ದೊಡ್ಡ ಶೆಡ್ ಮಾಡ್ಬೇಕಂತ ಮಾಡ್ರಿ ಈಗ ನಮ್ ಕಡೆ ಇದ್ದಷ್ಟಾಗ ಮಾಡಿವ್ ಮತ್ತ ಹೊರಗ್ ತೆಗದ್ ಹಾಕೊಳ್ಳೋದ್ ಬೇಡ ಅಂತ ಹೇಳಿ ಒಮ್ಮೆ ಹಿಂಗ ಜಾಸ್ತಿ ಮರಿ ಹಾಕದ್ರ ಚಲೋ ಹತ್ತಿರೋ ಏನ ಸ್ವಲ್ಪ ಹಾಕೋತ ಹೋಗ್ಬೇಕ್ರಿ ನಮ್ ಭಯ ಅದು ನಮಗ್ ಹೇಳಿದ್ವಿ ರೀ ನಮ್ ಭಯ ಅದು ಅಣ್ಣ ನಮಗ ಒಮ್ಮೆ ಬಾಳ ದುಡುಕ್ ಬೇಡ ನಾವೆಲ್ಲ 20 ಮರಿ ಹಿಡ್ದ ಬಂದವ್ರು ಹಂಗ ಸ್ವಲ್ಪ ಕಮ್ಮಿಯಿಂದನ ಮಾಡ್ಕೋತ ಹೋಗಾತ ಒಟ್ಟ ಸ್ವಲ್ಪ ಮೊದಲ ಕಡಿಮೆ ಮರಿ ಹಾಕೊಂಡ ರೀ ಕಡಿಮೆಯಿಂದನ ಹಾಕೋತ ಹೋಗಾತ ನಿನಗ ಸಫಿಶಿಯಂಟ್ ಅನ್ಸಿದ್ಮೇಲೆ ನೀ ಹಂಗ್ ಬೇಕ್ ಹಂಗ ಹಾಕೋ ಅಂತ ಹೇಳಿ ಒಟ್ಟ ಜಾಸ್ತಿ ಮರಿ ಹಾಕಂತೇಳಿ ಹೇಳ್ಯಾರ ಆಯ್ತಲ್ಲ ಇವ್ರ ಯಾರೇ ಬರಾಕತ್ತಾರ ಅನ್ನಾರ ಇವ್ರ ನಮ್ ಫ್ರೆಂಡ್ಸ್ ಅನ್ನ ಇವ್ರ ಎಲ್ಲಾರು ಫ್ರೆಂಡ್ಸ್ ಏನ್ರಿ ಇವ್ರೇನ್ ಫಾರಂ ನೋಡಾಕ್ ಬಂದಾರ ಬಂದಾರು ನೀವು ಬಂದಿದ್ ಸುದ್ದಿ ಗೊತ್ತಾಗೈತ್ರಿ ಅವರಿಗೆ ಸ್ವಲ್ಪ ಭೇಟಿಯಾಗಿ ನಿಮ್ ಕಡೆ ಮಾಹಿತಿ ತಿಳ್ಕೊಬೇಕಂತ ಬರತ್ತಾರ್ರಿ ಹೆಂಗ್ರಿ ಇವ್ರು ಮಂಜು ಅಂತ ಹೇಳಿ ಇವ್ರು ಮಂಜು ಅನ್ನಾರ ಇವ್ರು ಈ ಸಲ ಹೊಸದಾಗಿ ಫಾರ್ಮ್ ಮಾಡತ್ತಾರಿ ಅನ್ನ ಇವ್ರದ್ದು ಫಾರ್ಮ್ ಐತೆ ಅನ್ನಂಗ ಆತ್ರಿ ಇವ್ರು ರಂಜಾನ್ ಅನ್ನಾರಿ ಅಲಿಯಾಸ್ ಬಾಬಾರಿ ಇವ್ರು ರಂಜಾನ್ ಅನ್ನಾರ ಇವ್ರು ರವಿ ಅನ್ನ ಅಂತ ಹೇಳಿ ಆಗ್ಬೇಕ್ರಿ ಇವ್ರ ರವಿ ಅನ್ನಾರ ದೊಡ್ಡಮ್ಮನ ಮಗ ಇವ್ರ ಫ್ರೆಂಡ್ ರೀ ಇವ್ರು ರವಿ ಅಂತೇಳಿ ರವಿ ಇಲ್ಲಿ ಅಂಬುಲ್ಜೇರಿ ಅವ್ರ ಅಂಬುಲ್ಜೇರಿ ಅವ್ರೇನ್ರಿ ಮರಿ ನೋಡಾಕತ್ ಬಂದಾರ್ರಿ ಇವ್ರು ಮರಿ ನೋಡಾಕ್ ಬಂದಾರ್ರಿ ಇದ್ರ ರವಿ ಅಣ್ಣಾರ ನಿಮ್ಮ ಫಾರ್ಮ್ ಐತ್ರಿ ಈಗ ಹೊಸ ಹಾಕಿವ್ರಣ ನಾವು ನೋಡ್ಬೇಕಂತ ಬಂದಿವ್ರಿ ಈಗ ಹೊಸದಾಗ ಹಾಕಿರಿ ಮರಿ ತಂದಿಲ್ರಿ ನಾ ರೀ ನಿಮ್ದು ದೊಡ್ಡದೈತಿ ಫಾರ್ಮ್ ರೀ ಸಾಂದ್ ಐತ್ರಿ ಒಂದ್ 10 ಐತ್ರಿ ರೀ ಆಯ್ತು ನಾ ಇವ್ದು ಬರುವಾಗ ಬಂದ್ ಮಾಡಪ್ಪ ಬರುತ್ತೆ ಇಲ್ಲ ಬಾ ಅದಕ್ಕೆ ಇದೇನ್ರಿ ಇದು ಹೊಟ್ಟೆ ಎದ್ರದ್ರಿ ಇದು ಇದು ಸೋಯಾಬೀನ್ ಐತ್ರಿ ಇದ್ರೊಳಗ ಸೋಯಾಬೀನ್ ತೊಗರಿ ಹೊಟ್ಟ ಐತ್ರಿ ಇದರಿಂದ ಶೇಂಗಾ ಹೊಟ್ಟ ಐತ್ರಿ ರೀ ಆ ಕಡೆ ಕೊಬ್ಬಟ್ಟ ಮತ್ತೆ ಅದ್ರೊಳಗ ಕಡ್ಲಿ ಹೊಟ್ಟ ಮಿಕ್ಸ್ ಅದ್ರ ಜೋಳದ ಕೊಬ್ಬಟ್ಟೇನ್ರಿ ಅದ ಜೋಳದ ಕೊಬ್ಬಟ್ಟ ಅದ್ ಮಿಕ್ಸ್ ಮಾಡಿ ಹಾಕೊಂಡ್ಬಿಟ್ಟಿವ್ರಿ ಮಿಕ್ಸ್ ಮಾಡಿ ಹಾಕಿರಿ ರೀ ಇದ್ರಾಗ ಅದ್ರ ಕಡ್ಲಿ ಹೊಟ್ಟು ಮಿಕ್ಸ್ ಇದ್ದಂಗ ಕಾಣ್ತೈತ್ರಿ ಅದ್ರೊಳಗ ಕಡ್ಲಿ ಹೊಟ್ಟನು ಮಿಕ್ಸ್ ಕಡ್ಲಿ ಹೊಟ್ಟ ಇದು ಸೋಯಾಬೀನ್ ಹೊಟ್ಟ ತೊಗರಿ ಹೊಟ್ಟ ಐತೇನ್ರಿ ಅದ ಇದರಿಂದ ಶೇಂಗಾ ಹೊಟ್ಟ ಒಂದ್ ಐತ್ರಿ ಒಟ್ಟ ಒಂದ್ 4-4 ತರ ಹೊಟ್ಟ ಐತ್ರಿ ಅಣ್ಣ ಇವು ಕಾಳ ಏನ್ರಿ ಇದು ಏನ್ ಗೋಧಿ ಏನ್ರಿ ಇದು ಗೋಧಿ ತಗೊಂಬಂದೇವ್ ಗೋಧಿ ರೀ ಮರಿಗಳಿಗ್ರಿ ಮರಿಗಳಿಗೆ ಗೋಧಿ ಹಾಕ್ತಿರಿ ಗೋಧಿ ಗೊಂಜಾಳ ಇವು ಹಿಂಗ ಬಕೆಟ್ದಾಗ ನೆನೆ ಹಾಕಿ ಹಿಂಗ ನೆನೆ ಹಾಕಿರ್ತೀವ್ರಿ ಇಟ್ಟ ಇವ್ 24 ತಾಸು ನೆನೆ ಇಡ್ತೀವಣ್ಣ 24 ತಾಸು ನೆನೆಸಿ ಹಾಕ್ತಿರಿ ಮತ್ ಇವು ಹಿಂಡಿ ಪಂಡಿ ಏನ್ ಹಾಕಂಗಿಲ್ರಿ ಹಿಂಡಿ ಅದೇನ್ ಹಾಕಂಗಿಲ್ರಿ ಅಣ್ಣಾರ ಇದೇನ್ರಿ ಇದು ಬಡ್ಡ್ಯಾಗ ಇದು ಗೊಬ್ಬರಕ್ಕೆ ಮತ್ತೇನ್ ಜಾಳಿಗೆ ಹಾಕಿ ಏನೇನ ಮಾಡಿರಲ್ಲ ಎದಕ್ರಿ ಇದು ಇದನ್ನ ನಾಟಿ ಕೋಳಿ ಬಿಡ್ಬೇಕತ್ತೈತನ ನಾಟಿ ಕೋಳಿ ಬಿಡೋರಿ ನಮಗ ನಾಟಿ ಕೋಳಿ ಬಿಡುದ್ರಿಂದ ಈ ಗೊಬ್ಬರ ಸ್ವಲ್ಪ ಇದು ಆಕೈತ್ರಿ ಗೊಬ್ಬರ ಕಲ್ಸಾಡ್ತೈತ್ರಿ ಸಣ್ಣ ಆಕೈತ್ರಿ ನಾವ್ ಹೊಲ್ಲಾಗ ಹೋದ್ರ ಹಿಂಗ ಬೀಳು ಚಾನ್ಸ್ ಇರ್ತೈತನ ಕಾಳು ಬೀಳಂಗಿಲ್ರಿ ಅದೆಲ್ಲ ಡ್ರೈ ಬಾಳ ಹಾಕ್ತಿಲ್ಲ ನಾವು ಹಾಕೋದ್ರಿಂದ ಗಟ್ಟಿ ಬೆಳತೈತನ ಕೋಳಿ ಹಾಕೋದ್ರಿಂದ ಇದೆಲ್ಲ ಒಡದ ಗೊಬ್ಬರ ಮಿಕ್ಸ್ ಆಗೋ ಚಾನ್ಸ್ ಇರುತ್ತೆ ಅದ್ರ ಸಂಬಂಧ ನಾವ್ ಒಂದಿಟ್ಟು ನಾಟಿ ಕೋಳಿ ಬಿಡ್ಬೇಕಂತ ಅದಕ್ಕ ಕೋಳಿ ಸಲಾಗಿ ಇದನ್ನ
ಅಣ್ಣ ಇದೇನ್ರಿ ಇದು ಜಾಳ್ಗಿ ಹಾಕಿರ್ಲಾ ಎದ್ರದ್ರದ್ದು ಇದು ಜಾಳ್ಗಿನ ಇದು ನಾಟಿ ಕೋಳಿ ಮಾಡ್ಬೇಕಂತ ಮಾಡಿವಣ್ಣ ನಾವು. ನಾಟಿ ಕೋಳಿ ರೀ? ಹಾ ಹಾ ರೀ. ಯಾಕಂದ್ರೆ ಇದು ನಮ್ ಗೊಬ್ಬರ ಫಲವತ್ತತೆ ಸಂಬಂಧನ ಗೊಬ್ಬರ ಸಲಾಗಿರಿ. ಇದು ಸ್ವಲ್ಪ ಗಟ್ಟಿ ಗಟ್ಟಿ ಇಕ್ಕಿಗಳು ಉಳಿದಿತ್ಲಣ್ಣ. ಹಾ ರೀ. ಈ ಕೋಳಿ ಹಾಕುದ್ರಿಂದ ಕೆದರಿ ಎಲ್ಲಾ ಸೂಸ್ ಮಾಡಿ ಹೋಗಿದ್ ಬಿಡ್ತೈತಣ್ಣ. ಈ ಗೊಬ್ಬರ ಹೊಡಿತೈತ್ರಿ ಅದ? ನಮಗ್ ಹೊಲಕ್ ಹಾಕ್ಬೇಕಂದ್ರ ಹಾ ರೀ. ಕೈಪಲ್ಲಿಗೇನು ಕಬ್ಬಿಗೇನು ಹಾಕ್ಬೇಕಂದ್ರ ಈಜಿ ಆಗ್ಬಿಡ್ತೈತಣ್ಣ. ಅಂದ್ರ ಈ ಕೋಳಿಗೇನ್ ಬ್ಯಾರೆ ಆಹಾರ ಏನ್ ಹಾಕಂಗಿಲ್ರಿ ನೀವು? ಮ್ಯಾಗಿಂತ್ರ ಏನ್ ಕಾಳ ಪಾಳ ಬಿದ್ದಿರ್ ಮಿಸ್ ಆಗಿ ಕಾಳು ಕಾಳು ಬೀಳ್ತೈತ್ರಿ? ಒಟ್ನ್ಯಾಗ